ಹಾಯ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದೆ, ಮಕ್ಕಳನ್ನ ಮಲಗಿದ್ರು. ಸೊ ದೇವರಿಗೆ ಕೈ ಮುಗಿದು ಫಸ್ಟು ಪಾತ್ರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೆಯಲ್ಲಿ 24 ಅವರ್ಸ್ ನೀರು ಬರಲ್ಲ. ಮಾರ್ನಿಂಗ್ 6:30ಇಂದ 9:30ವರೆಗೂ ನೀರು ಬರುತ್ತೆ. ಸೊ ಬೇಗ ಪಾತ್ರೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿದು ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು. ಸೊ ಅವಳಿಗೆ ಯಾಕೋ ಸ್ವಲ್ಪ ಕೆಮ್ಮಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪೆಲ್ಲನೂ ಅರೆದು ಅದನ್ನು ರಸ ಕುಡಿಸೋಣ ಅಂತ ಹೇಳಿ ಸ್ವಲ್ಪ ನಾಗದಾಳಿ ಸೊಪ್ಪು ತೊಗೊಂಡಿದ್ದೆ. ನಾಗದಾಳಿ ಸೊಪ್ಪು ಮತ್ತು ಸ್ವಲ್ಪ ಒಂದೇ ಒಂದು ದೊಡ್ಡ ಪತ್ರೆ ಎಲೆ, ಸ್ವಲ್ಪ ತುಳಸಿ, ಒಂದು ಬೆಳ್ಳುಳ್ಳಿ, 2 ಮೆಣಸು ತೊಗೊಂಡು ಚೆನ್ನಾಗಿ ಜಜ್ಜಿ ಅದರಲ್ಲಿ ಬರೋ ರಸನ ತೊಗೊಂಡು ಅವಳಿಗೆ ಸ್ವಲ್ಪ ಕುಡಿಸಿ ತಿಂಡಿಗೆ ಹಾಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಅಂದರೆ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು. ಸೊ ಅದನ್ನೇ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೊಗೊಂಡು ಬಾಣಲಿ ಬಿಸಿ ಆಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಖಾರ ಆದ್ರೂ ನನ್ನ ಮಗಳು ತಿನ್ನಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್, ಎಲೆಕೋಸು, ಕ್ಯಾರೆಟ್ ಮತ್ತು ಟೊಮೊಟೊನೂ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಟೊಮೊಟೊನು ಸಾಫ್ಟ್ ಆಗಲಿ ಅಂತ ಉಪ್ಪು ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಹಾಕಿರೋವಂಥ ತರಕಾರಿ ಎಲ್ಲ ಬೇಯೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡಿದ್ದೆ. 5 ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಟು ಪ್ಲೇಟ್ ಓಪನ್ ಮಾಡಿ ನೋಡಿದರೆ ತರಕಾರಿ ಎಲ್ಲ ಬೆಂದಿದೆ, ನೀರು ಕುದೀತಾ ಇದೆ. ಸೊ ಅದಕ್ಕೆ ರಾತ್ರಿ ಮಾಡಿ ಇಟ್ಕೊಂಡಿರೋ ಅನ್ನನ ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಅದು ಇವಾಗ ಪುಡಿ ಮಾಡಿಟ್ಕೊಂಡಿರೋ ಅನ್ನನ ಆ ಪಾತ್ರೆಗೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಆ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟು ರೆಡಿ ಆಗಿರೋ ಫ್ರೈಡ್ ರೈಸ್ನ ಸೈಡಿಗಿಟ್ಟು ನೆಕ್ಸ್ಟು ಪಾಪುಗೆ ತಿನ್ಸೋದಕ್ಕೆ ತರಕಾರಿ ಪ್ಯೂರಿ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟು, ಬೀಟ್ರೂಟು, ಮೂಲಂಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿ ವಿಷಲ್ ಕೂಗಲಿ ಅಂತ ಇಟ್ಟು ವಿಷಲ್ ಕೂಗೋವರೆಗೂ ಮನೆಯಲ್ಲಿ ಗಿಣ್ಣು ಮಾಡಿದರು. ಸೊ ಆ ಗಿಣ್ಣು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅಂತ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಸ್ವಲ್ಪ ಓದಿಸೋಣ ಅಂತ ಹೇಳಿ ಕೂತ್ಕೊಂಡೆ. ಸೊ ಅವಳು ಒಟ್ಟಿಗೆ ಸ್ಲೇಟಲ್ಲೆಲ್ಲ ಬರೆಯೋದಕ್ಕಾಗಲ್ಲ ಅಂತ ಹೇಳಿ ಸೊ ಎಲ್ಲ ನೆಲದ ಮೇಲೇ ಬರಿತಾ ಕೂತಿದ್ದಾಳೆ. ನೋಡಿ, ಲೈನ್ ಹಾಕ್ಸ್ಕೊಂಡು ಸ್ಮಾಲ್ ಲೆಟರು, ಬಿಗ್ ಲೆಟರು ಎಲ್ಲ ABCD ಎಲ್ಲ ಬರಿತಾ ಕೂತಿದ್ದಾಳೆ. ಇವಾಗ ಬೇರೆ ನಮ್ಮ ಮನೇಲಿ ಪಿತೃಪಕ್ಷ ಮಾಡ್ತೀವಲ್ಲ, ಸೊ ಮನೆ ಕ್ಲೀನಿಂಗ್ ಬೇರೆ ಇತ್ತು. ಪರವಾಗಿಲ್ಲ, ಕೆಳಗಡೆನೇ ಬರೀಲಿ ಅಂತ ಲೈನ್ ಹಾಕ್ಕೊಟ್ಟಿದ್ದೆ. ನೋಡಿ, ಕೂತ್ಕೊಂಡು ನೀಟಾಗಿ ಎಲ್ಲ ಬರಿತಾ ಇದ್ದಾಳೆ. ABCD ಎಲ್ಲ ಮುಗಿಸಿ ಫಾರ್ ಆ್ಯಪಲ್ ಎಲ್ಲ ಬರಿತಾ ಕೂತಿದ್ದಾಳೆ. K ಫಾರ್ ಕೈಟ್ವರೆಗೂ ವಿತ್ ಸ್ಪೆಲ್ಲಿಂಗ್ ಬರೀತಾಳೆ. A to Z ಎಲ್ಲ ಹೇಳ್ತಾಳೆ, ಬಟ್ K ಫಾರ್ ಕೈಟ್ವರೆಗೂ ವಿತ್ ಸ್ಪೆಲ್ಲಿಂಗ್ ಬರೀತಾಳೆ. ಸೊ ABCD ಎಲ್ಲ ಮುಗಿಸಿ ನೆಕ್ಸ್ಟು ಅಮ್ಮ ಅ ಇ ಬರಿತೀನಿ ಅಂತ ಹೇಳಿ ಲೈನ್ ಹಾಕ್ಸ್ಕೊಂಡು ಅ ಇ ಬರಿತಾ ಕೂತಿದ್ದಾಳೆ. ಇನ್ನೂ ಅಷ್ಟೇ ಮಾವರೆಗೂ ಬರೀತಾಳೆ. ಇನ್ನು ಯಾರಾಳವ ಇನ್ನೂ ಎಲ್ಲ ಕಲ್ತಿಲ್ಲ. ಸೊ ನೆಕ್ಸ್ಟ್ ಹೇಳ್ಕೊಡ್ಬೇಕು ಎಲ್ಲನೂ. ಈ 1 2 3 ಎಲ್ಲ ಬರೆದು ಮುಗಿಸಿ ನನ್ನ ಮಗಳು ಆಟ ಆಡೋದಕ್ಕೆ ಹೋದ್ಲು. ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.